ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹಣ ಎಂಬ ಸಮಸ್ಯೆ ನಿಮ್ಮ ಜೀವನದಲ್ಲಿ ಬರದ ಹಾಗೆಯೇ ಜೀವನದಲ್ಲಿ ಎಂಥ ಅಡೆತಡೆ ಇಲ್ಲದಂತೆ ಬದುಕಬೇಕು ಅಂದಾಗ ಕೆಲವು ಒಳ್ಳೆಯ ಕೆಲಸಗಳನ್ನು ನೀವು ಮಾಡುತ್ತಿರಬೇಕು. ಅಂದರೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನೀವು ಮಾಡುವಂಥ ಚಿಕ್ಕ ಪುಟ್ಟ ಕೆಲಸಗಳು ನಿಮಗೆ ಜೀವನದಲ್ಲಿ ಬೆಂಬಲವಾಗಿ ನಿಲ್ಲುತ್ತವೆ. ನೀವು ಮಾಡುವ ಕೆಲಸಗಳ ಜೊತೆ ಬೆಳಗ್ಗೆ ಎದ್ದ ತಕ್ಷಣ ಅಂಗೈ ಎರಡನ್ನೂ ಉಜ್ಜಿ ಅದನ್ನು ನೋಡಿಕೊಂಡು ಮುಖ ಒರೆಸಿಕೊಳ್ಳುವ ಅಭ್ಯಾಸ ಅನೇಕರಿಗೆ ಇರುತ್ತದೆ. ಆದರೆ ಬರೀ ಅಂಗೈ ಉಜ್ಜಿದರೆ ಸಾಲದು, ಇಲ್ಲಿ ಒಂದು ಮಂತ್ರ ಕೂಡ ಜಪಿಸಬೇಕಾಗುತ್ತದೆ. ಈ ಮಂತ್ರವನ್ನು ಪ್ರತಿದಿನ 3 ಬಾರಿ ಸತತ 3 ದಿನಗಳ ಕಾಲ ಹೇಳಿದ ತಕ್ಷಣ ನಿಮ್ಮ ಜೀವನದಲ್ಲಿ ಚಿಕ್ಕ ಬದಲಾವಣೆ ಶುರುವಾಗುತ್ತದೆ. ಆದರೆ ಅದು ನಿಮಗೆ ಗೊತ್ತಾಗಲು ಸ್ವಲ್ಪ ಕಾಲ ಹಿಡಿಯುತ್ತದೆ. ಅದೇ ನೀವು ಇದೇ ರೀತಿ ಈ ಮಂತ್ರವನ್ನು ಪ್ರತಿದಿನ ಹೇಳುವುದರಿಂದ ನಿಮಗಿರುವಂಥ ಹಣದ ಸಮಸ್ಯೆ ಕಡಿಮೆಯಾಗುತ್ತಾ ಬರುತ್ತದೆ. ಎಲ್ಲೋ ಒಂದು ಕಡೆಯಿಂದ ಹಣ ನಿಮ್ಮ ಕೈ ಸೇರುತ್ತಾ ಇರುತ್ತದೆ. ಹಣಕ್ಕೆ ಕೊರತೆ ಬರುವುದಿಲ್ಲ, ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ಈಗ ಆ ಮಂತ್ರ ಯಾವುದು, ಯಾವ ರೀತಿ ಯಾವಾಗ ಅದನ್ನು ಜಪ ಮಾಡಬೇಕು ಎಂದು ತಿಳಿಸಿಕೊಡ್ತೀನಿ. ಈ ಮಂತ್ರದ ಜೊತೆ ನಿಮಗೆ ಇನ್ನೂ 2 ಮಂತ್ರಗಳನ್ನು ಕೂಡ ಹೇಳಿಕೊಡುತ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಿಂದಿನ ಕಾಲದಿಂದ ಹೇಳುತ್ತಾ ಬರುತ್ತಿರುವ ಮಾತು ಎಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯಿಂದ ಏಳಬೇಕು. ಆ ಸಮಯದಲ್ಲಿ ದೇವರು ಒಟ್ಟಾಗಿ ಕುಳಿತುಕೊಂಡು ಚರ್ಚೆ ಮಾಡುತ್ತಿರುತ್ತಾರೆ. ಅಂತಹ ಪವಿತ್ರವಾದ ಸಮಯದಲ್ಲಿ ನೀವು ದೇವರನ್ನು ಪ್ರಾರ್ಥಿಸಿದಾಗ ನಿಮ್ಮ ಎಲ್ಲ ಕೋರಿಕೆ ಈಡೇರುತ್ತದೆ ಎಂದು ಹಿಂದಿನ ಕಾಲದಿಂದಲೂ ಹೇಳುತ್ತಾ ಬರುತ್ತಿದ್ದಾರೆ. ಆದರೆ ಎಲ್ಲರಿಂದಲೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದಕ್ಕೆ ಸಾಧ್ಯ ಆಗಲ್ಲ. ಹಾಗೆಯೇ ನಮಗಿರುವಂಥ ಡೈಲಿ ಹೆಕ್ಟಿಕ್ ಲೈಫ್ ಟೆನ್ಷನಲ್ಲಿ ಯಾಕಪ್ಪ ಇಷ್ಟು ಬೇಗ ಬೆಳಗ್ಗೆ ಆಯಿತು ಅನಿಸುತ್ತೆ, ಬೇಜಾರಾಗಿ ನಿದ್ದೆಯಿಂದ ಹೇಳ್ತೀವಿ. ಮಾಡೋ ಕೆಲಸದ ಮೇಲೆ ಆಸಕ್ತಿ ಬರಲ್ಲ, ಯಾರೇ ಮಾತನಾಡಿಸಿದ್ರೂ ಕೋಪ ಬರುತ್ತೆ. ಹಾಗಾಗಿ ಹಾಸಿಗೆಯಿಂದ ಎದ್ದ ಕೂಡಲೇ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತುಕೊಂಡು ನಿಮ್ಮ 2 ಅಂಗೈಯನ್ನು ಉಜ್ಜಿಕೊಂಡು ಈಗ ನಾನು ಹೇಳುವಂಥ ಮಂತ್ರವನ್ನು 3 ಬಾರಿ ಹೇಳಿ. ಕರಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದ, ಪ್ರಭಾತೆ ಪ್ರಭಾತೆ ಕರದರ್ಶನಂ. ಇದರ ಅರ್ಥ, ಕೈಗಳ ಮುಂಭಾಗದಲ್ಲಿ ಲಕ್ಷ್ಮಿ, ಮಧ್ಯದಲ್ಲಿ ಸರಸ್ವತಿ, ಹಸ್ತಗಳ ಮೂಲದಲ್ಲಿ ಗೋವಿಂದನ ದರ್ಶನ ನಾನು ಪಡೆದುಕೊಳ್ಳುತ್ತಿದ್ದೇನೆ. ಈ ಮಂತ್ರವನ್ನು ಪ್ರತಿದಿನ ನೀವು ಎದ್ದ ತಕ್ಷಣ ನಿಮ್ಮ ಅಂಗೈ ನೋಡಿಕೊಂಡು 3 ಬಾರಿ ಹೇಳಿ ಅಂಗೈ ಎರಡನ್ನು ಉಜ್ಜಿ ಅದನ್ನು ನೀವು ಕಣ್ಣಿಗೆ ಒತ್ತಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ, ಗೋವಿಂದನ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಇದರ ನಂತರ ಹಾಸಿಗೆಯಿಂದ ನೆಲದ ಮೇಲೆ ಕಾಲಿಟ್ಟ ತಕ್ಷಣ ಭೂದೇವಿಯನ್ನು ನಮಸ್ಕರಿಸುತ್ತಾ ಈ ಮಂತ್ರ ಹೇಳಬೇಕು. ಸಮುದ್ರ ವಸನೆ ದೇವಿ, ಪರ್ವತ ಸ್ತನಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶ ಕ್ಷಮಸ್ವ ಮೇಂ. ಇದರ ಅರ್ಥ, ಭೂದೇವಿ ನಮಗೆ ನೀರು, ಆಹಾರ, ಧಾನ್ಯಗಳು ಎಲ್ಲವನ್ನೂ ಕೊಡುತ್ತಾಳೆ. ಸಮುದ್ರ, ಬೆಟ್ಟ, ಗುಡ್ಡಗಳ ಭಾರವನ್ನು ಹೊರುತ್ತಾಳೆ. ವಿಷ್ಣು ಪತ್ನಿಯಾದ ನಿನ್ನ ಮೇಲೆ ನಾನು ಪಾದ ಇಡುತ್ತಿರುವುದಕ್ಕೆ ನನ್ನನ್ನು ಕ್ಷಮಿಸು ತಾಯಿ ಎಂದು. ಈ ಶ್ಲೋಕ ಹೇಳಿ ಭೂಮಿಗೆ ನಮಸ್ಕಾರ ಮಾಡುವುದರಿಂದ ನಿಮಗೆ ಜೀವನದಲ್ಲಿ ನೀರು, ಆಹಾರ ಹಾಗೂ ಭೂಮಿಗೆ ಎಂಥ ಕೊರತೆ ಕೂಡ ಬರುವುದಿಲ್ಲ. ಇದರ ನಂತರ 3ನೇ ಮಂತ್ರ, ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ, ಶರಣ್ಯೆ ತ್ರಯಂಬಕೆ ಗೌರಿ, ನಾರಾಯಣಿ ನಮೋಸ್ತುತೆ. ಈ ಶ್ಲೋಕದ ಅರ್ಥ, ಜಗನ್ಮಾತೆ ಪಾರ್ವತಿ ದೇವಿ, ಸರ್ವ ಮಂಗಳಗಳಿಗೂ ನೀನೇ ಮೂಲ ಕಾರಣ. ಸಕಲ ಅಭೀಷ್ಟಗಳನ್ನು ಪೂರೈಸುವ ತಾಯಿ ನೀನು. 3 ಕಣ್ಣುಗಳುಳ್ಳ ಶಿವನ ಪತ್ನಿ ನೀನು. ಗೌರಿ ಮಾತೆ ನೀನು. ನಾರಾಯಣನ ಸಹೋದರಿ ನೀನು. ನಿನಗೆ ನಮಸ್ಕಾರ ಎಂದು. ಈ ಶ್ಲೋಕವನ್ನು ನೀವು ನಿಮ್ಮ ತಾಳಿ ಕಣ್ಣಿಗೊತ್ತಿಕೊಂಡು ಹೇಳಬೇಕು. ಈ ಶ್ಲೋಕ ಹೇಳುವುದರಿಂದ
ನಿಮಗೆ ಆ ದಿನವಿಡೀ ಪ್ರಶಾಂತವಾಗಿ ನಿಮ್ಮ ಗಂಡನಿಗೆ ಕೆಲಸದಲ್ಲಿ ಹೋದ ಕಡೆ ನೆಮ್ಮದಿ ಸಿಗುತ್ತದೆ. ಕೈ ಹಿಡಿದಂಥ ಕೆಲಸವೆಲ್ಲ ಪೂರ್ತಿಯಾಗುತ್ತದೆ. ಎಂತಹ ಆಪತ್ತು ಅಪಘಾತ ಸಂಭವಿಸದೆ ನಿಮ್ಮ ಪತಿ ಮನೆಗೆ ಕ್ಷೇಮವಾಗಿ ಹಿಂದಿರುಗಿ ಬರುತ್ತಾರೆ. ಹಾಗೆ ನಿಮ್ಮಿಬ್ಬರ ನಡುವೆ ಬಾಂಧವ್ಯ ಕೂಡ ಹೆಚ್ಚಾಗುತ್ತದೆ. ಇದೇ ಸ್ನೇಹಿತರೆ, ನೀವು ಪ್ರತಿದಿನ ಎದ್ದ ತಕ್ಷಣ ಹೇಳಬೇಕಾದಂಥ 3 ಮಹಾಮಂತ್ರಗಳು. ನೀವು ಇವುಗಳನ್ನು ಬ್ರಹ್ಮ ಮುಹೂರ್ತದಲ್ಲಿ ಹೇಳಿದ್ರೆ ಅಂತೂ ತುಂಬ ಬೇಗನೆ ಕೆಲಸ ಮಾಡುತ್ತೆ. ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಏಳಲು ಸಾಧ್ಯವಾಗಲ್ಲ ಅಂದರೆ ನೀವು ಯಾವಾಗ ಹೇಳ್ತೀರೋ ಆಗಲೇ ಈ ಮಂತ್ರಗಳನ್ನು ಹೇಳಿ. ಮೊದಲನೇ ಮಂತ್ರ ಮಾತ್ರ 3 ಬಾರಿ ಹೇಳಬೇಕು. ಇನ್ನು ಬಾಕಿ 2 ಮಂತ್ರಗಳು 1 ಬಾರಿ ಹೇಳಿದರೂ ಸರಿ ಹೋಗುತ್ತೆ. ಅಂದರೆ ಪ್ರತಿದಿನ 1 ಬಾರಿ. ಆ ದಿನವಿಡೀ ಕೂಡ ನಿಮಗೆ ಕೋಪ ಬರೋದಾಗ್ಲಿ ಬೇಜಾರಾಗೋದಾಗ್ಲಿ ಆಗಲ್ಲ. ಯಾವಾಗಲೂ ಪಾಸಿಟಿವ್ ಆಗಿರ್ತೀರಿ. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಆಸಕ್ತಿಕರ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.